ಕಾಸರಗೋಡಿನಲ್ಲಿರುವ 60 ಪೂಂಬಾನ ಶಿವಕ್ಷೇತ್ರಕ್ಕೆ ಇದೀಗ ಬ್ರಹ್ಮ ಕಲಶೋತ್ಸವದ ಸಂಭ್ರಮ. ಕಳೆದ ಒಂದು ವಾರದಿಂದ ಕ್ಷೇತ್ರವು ಭಕ್ತಾದಿಗಳಿಂದ ತುಂಬಿ ತುಳುಕ್ತಾ ಇದೆ. ಆದರೆ ಪ್ರಧಾನ ಪ್ರತಿಷ್ಠೆಯ ಮೊದಲ ದಿನ ಈ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮವೊಂದು ನಡೆಯಿತು. ಸಂಜೆ ಸೂರ್ಯಾಸ್ತಮಾನದ ಹೊತ್ತಿಗೆ ಶ್ರೀ ಕ್ಷೇತ್ರದ ಸ್ವಯಂ ಸೇವಕರು ದೇವಸ್ಥಾನದ ಪ್ರಧಾನ ಅಂಗಳದಲ್ಲಿ ಭಕ್ತರು ಅಚ್ಚುಕಟ್ಟಾಗಿ ಕುಳಿತುಕೊಳ್ಬೇಕಂತ ಮೇಜು ಮತ್ತೆ ಕುರ್ಚಿಗಳನ್ನ ಜೋಡಿಸಿದ್ರು. ಆಸನ ವ್ಯವಸ್ಥೆ ಸರಿಯಾಯಿತು ಎಂದ ತಕ್ಷಣ ಬ್ರಹ್ಮ ಕಲಶೋತ್ಸವದ ಭೋಜನ ಶಾಲೆಯ ಸ್ವಯಂ ಸೇವಕರು ಮೇಜುಗಳಲ್ಲಿ ನಾನಾ ರೀತಿಯ ತಿಂಡಿಗಳನ್ನ ಹಾಗೂ ಸಿಹಿ ಪಾನೀಯಗಳನ್ನ ಸಜ್ಜುಗೊಳಿಸಿದ್ರು. ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ದುಡಿತಾ ಇದ್ದ ಮುಸ್ಲಿಂ ಸ್ವಯಂ ಸೇವಕರು ಕೂಡ ಸೇರಿದಂತೆ ಅದಾಗಲೇ ಸುತ್ತಮುತ್ತಲಿನ ನೂರಾರು ಮುಸ್ಲಿಂ ವಿಶ್ವಾಸಿಗಳು ಕ್ಷೇತ್ರದಲ್ಲಿ ಜಮಾಯಿಸಿದ್ರು. ಇನ್ನೇನು ಉಪವಾಸ ಬಿಡುವ ಸಮಯ ಸಮೀಪಿಸಿತು ಎಂದಾಗ ಕ್ಷೇತ್ರದ ಆಡಳಿತ ಮಂಡಳಿಯು ಮುಸ್ಲಿಂ ಬಾಂಧವರಲ್ಲಿ ದೇವಸ್ಥಾನದ ಅಂಗಳದಲ್ಲೇ ಮಗ್ರಿಬ್ ನಮಾಜಿನ ಪ್ರಾರ್ಥನೆ ಮಾಡಿಕೊಳ್ಳಿ ಎಂದು ಕೇಳಿಕೊಂಡರು. ಹತ್ತಿರದ ಮಸೀದಿಗೆ ತೆರಳಲು ಸಾಧ್ಯವಾಗದವರು ಶಿವಕ್ಷೇತ್ರದ ಅಂಗಳದಲ್ಲೇ ಸಾಮೂಹಿಕವಾಗಿ ರಂಜಾನ್ ಪ್ರಾರ್ಥನೆಯನ್ನ ಮಾಡಿದ್ರು. ನಂತರ ಬ್ರಹ್ಮ ಕಲಶೋತ್ಸವಕ್ಕೆ ಆಗಮಿಸಿದ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಜೊತೆಯಾಗಿ ಕುಳಿತು ಇಫ್ತಾರ್ ಅನ್ನ ಸವಿದ್ರು. ಹೊಸದಾಗಿ ಬ್ರಹ್ಮ ಕಲಶೋತ್ಸವಕ್ಕೆ ಆಗಮಿಸಿದವರಿಗೆ ಇದೊಂದು ಹೊಸತನವಾಗಿ ತೋಚಿತಾದ್ರೆ ಅಲ್ಲಿನ ಪರಿಸರವಾಸಿಗಳಿಗೆ ತಮ್ಮ ಎಂದಿನ ಸ್ನೇಹದ ಉಪಚಾರವಾಗಿ ಪರಿಣಮಿಸಿತು. ಈ ಕುರಿತು ಕೆಲ ಪತ್ರಕರ್ತರು ಬ್ರಹ್ಮ ಕಲಶೋತ್ಸವ ಸಮಿತಿಯ ಸದಸ್ಯರಲ್ಲಿ ಅಭಿಪ್ರಾಯವನ್ನ ಕೇಳಿದಾಗ ನಮ್ಮೂರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನರು ಎಂಬ ವರ್ಗೀಕರಣ ಇದುವರೆಗೂ ಕೂಡ ಕಂಡು ಬಂದಿಲ್ಲ. ಇಲ್ಲಿ ಯಾವತ್ತೂ ನಾವು ಜಾತಿ ಹಾಗೂ ಧರ್ಮ ನೋಡಿ ಬದುಕುವುದಿಲ್ಲ. ನಮ್ಮ ಊರಿನ ಹಿರಿಯರು ನಮಗೆ ಸೌಹಾರ್ದತೆಯ ದಾರಿಯನ್ನ ತೋರಿಸಿಕೊಟ್ಟಿದ್ದಾರೆ. ಅದನ್ನ ನಾವು ಇಂದಿಗೂ ಕೂಡ ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದೇವೆ. ನಮ್ಮ ಶಿವಕ್ಷೇತ್ರವೆಂದ್ರೆ ಇಲ್ಲಿನ ಮುಸ್ಲಿಂ ಬಾಂಧವರಿಗೆ ವಿಶೇಷ ಮಮತೆ. ಹಾಗೆ ನಮಗೂ ಕೂಡ ಅವರ ಚಲನವಲನಗಳು ಇಲ್ಲದಿದ್ರೆ ಈ ಕ್ಷೇತ್ರ ಪರಿಸರದಲ್ಲಿ ಏನೋ ಕಡಿಮೆ ಆದಂತೆ ತೋಚುತ್ತೆ. ಆದುದರಿಂದ ಸಂಜೆ ರಂಜಾನ್ ಉಪವಾಸ ಬಿಡುವ ಸಮಯದಲ್ಲಿ ನಾವೇ ಅವರಿಗೆ ಇಫ್ತಾರ್ ಕೂಟ ಏರ್ಪಡಿಸಿದ್ವಿ. ನಮ್ಮ ಮುಂದಿನ ಪೀಳಿಗೆಯು ಕೂಡ ಇದೇ ರೀತಿ ಸೌಹಾರ್ದತೆಯಿಂದ ಬಾಳಬೇಕು ಎಂಬುದು ನಮ್ಮ ಆಸೆ ಎಂದು ಹೇಳಿದ್ರು. ಧರ್ಮಗಳ ನಡುವೆ ದ್ವೇಷ ಹಾಗೂ ಸ್ಪರ್ಧೆ ಹೆಚ್ಚಾಗ್ತಾ ಇರುವ ಈ ಕಾಲಘಟ್ಟದಲ್ಲಿ 60 ಪೂಂಬಾನ ಶಿವಕ್ಷೇತ್ರದ ಬ್ರಹ್ಮ ಕಲಶೋತ್ಸವ ಸಮಿತಿಯ ನಡೆ ವ್ಯಾಪಕ ಪ್ರಶಂಸೆಗೆ ಗುರಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದು ರಿಯಲ್ ಕೇರಳ ಸ್ಟೋರಿ ಎಂದು ಟ್ರೆಂಡಿಂಗ್ ಆಗ್ತಾ ಇದೆ. ಏನಾದ್ರೂ ಆಗ್ಲಿ, ಆದ್ರೆ ಈ ಸೌಹಾರ್ದತೆಯು ಇತರರಿಗೆ ಒಂದು ಮಾದರಿಯಾಗಲಿ ಎಂದು ಆಶಿಸೋಣ.